ಮುಂಚೆಲ್ಲ ದೇವ್ರಿಗೆ ಕೈ ಮುಗ್ದಿತ್ತಪ್ಪ ಈ ರವಾ ಬರ್ತದಲ್ವಾ ಇಲ್ಲ ಇಲ್ಲ ಹಾಕುದಿಲ್ಲ, ಪೇಪರ್ ಮೇಲೆ ಹಾಕಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ಸಂಜೆಯ ವ್ಲಾಗ್ ಇದು. ಯಾವಾಗ್ಲೂ ಬೆಳಿಗ್ಗೆನೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೆ. ಇವತ್ತು ಸಂಜೆ ಮೇಲೆ ವಿಡಿಯೋನ ಶುರು ಮಾಡಿದೀನಿ. ನಾನಿಲ್ಲಿ ಸಂಜೆ ದೇವ್ರಿಗೆ ದೀಪ ಹಚ್ಚುವ ಅಂತ ಬಂದೆ. ಸಾಮಾನ್ಯವಾಗಿ 5:30 6 ಗಂಟೆ ಒಳಗಡೆ ನಾನು ದೀಪ ಹಚ್ಬಿಡ್ತೀನಿ. ಎಷ್ಟೊತ್ತಿಗೆ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನೋ ಅಷ್ಟೊತ್ತಿಗೆ ದೀಪ ಹಚ್ಬಿಡ್ತೀನಿ ಈ ತರ. ಇವತ್ತು ಸ್ವಲ್ಪ ಬೇರೆ ಬೇರೆ ಕೆಲ್ಸಗಳೆಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೆ ದೇವ್ರ ಮನೆಗೆ. ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಹಾಗೆ ಶ್ಲೋಕ ಓದೋದಕ್ಕೆ ಕೂತೆ. ಪ್ರತಿದಿನನೂ ಅಷ್ಟೇನೆ, ಬೆಳಿಗ್ಗೆ ಸಂಜೆ 2 ಟೈಮ್ ಕೂಡ ನಾನು ಶ್ಲೋಕನ ಓದ್ತೀನಿ. ಕೆಲವೊಂದ್ ದಿನ ಏನಾದ್ರೂ ಅರ್ಜೆಂಟ್ ಇದ್ದಾಗ ಮಿಸ್ ಆಗ್ಬಿಡ್ತದೆ ಈ ತರ. ಇಲ್ಲ ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಕುತ್ಕೊಂಡು ಸುಮಾರಷ್ಟು ಶ್ಲೋಕ ಎಲ್ಲ ಹೇಳ್ತೀನಿ ನಾನು. ದೇವ್ರಿಗೆ ಕೈ ಮುಗ್ದು ಹಾಗೆ ಸ್ವಲ್ಪ ಹೊತ್ತು ದೇವ್ರ ಮನೆನ ಓಪನ್ ಇಡ್ತೀನಿ. ಮುಂಚೆಲ್ಲ ದೇವ್ರಿಗೆ ಕೈ ಮುಗ್ದಿದ ತಕ್ಷಣ ನಾನು ದೇವ್ರ ಮನೆ ಕ್ಲೋಸ್ ಮಾಡ್ತಾ ಇದ್ದೆ. ಇತ್ತೀಚಿಗೆ ಒಂದ್ ವಿಡಿಯೋ ನೋಡಿದ್ದೆ, ಫುಲ್ ಇಡೀ ದಿನ ನೀವು ದೇವ್ರ ಮನೆ ಓಪನ್ ಇಟ್ಟಿಲ್ಲ ಅಂತಂದ್ರುನು ಪೂಜೆ ಆಗಿ ಒಂದು 10-15 ನಿಮಿಷ ದೇವ್ರ ಮನೆನ ಓಪನ್ ಇಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಕೂಡ ಓಪನ್ ಇಡ್ತೀನಿ ಸ್ವಲ್ಪ ಹೊತ್ತು. ನಂತರ ಹಂಗೆ ವಿಜಯತೆ ಒಂದು ಸೀರೆ ಕೂಡ ಕೊಟ್ಟಿದ್ರು. ಪಾಪು ಬರ್ತಾನೇನೋ ಅಂತ ತುಂಬಾ ಹೊತ್ತು ವೇಟ್ ಮಾಡ್ದೆ, ಪಾಪು ಬಂದಿಲ್ಲ. ಹಂಗೆ ಒಂದು ಸೀರೆಗೆ ಫಾಲ್ ಹಚ್ಚುವ ಅಂತ ಫಾಲ್ ಹಚ್ತಾ ಕುಂತಿದ್ದೆ. ಇನ್ನ ಇವತ್ತು ಗುರುವಾರ ಆದ್ರಿಂದ ಮತ್ತೆ ತಿಂಡಿ ಎಲ್ಲ ಮಾಡ್ಕೊಳ್ಬೇಕಿತ್ತು ರಾತ್ರಿ ಊಟಕ್ಕೆ, ಹಂಗಾಗಿ ಕಿಚನ್ಗೆ ಬಂದೆ. ಪಾಪು ಕೂಡ ಬಂದಿದ್ದ, ಹಾಗೆ ಒಂದು ಸೀರಿಯಲ್ ಕೂಡ ಅಲ್ಲಿ ಹಚ್ಚಿಟ್ಬಿಟ್ಟು ಬಂದಿದ್ದೆ ನಾನು. ಒಂದ್ ಕಡೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡೆ, ಇನ್ನ ಒಂದ್ ಕಡೆ ಒಗ್ಗರಣೆ ಕೂಡ ಹಾಕೊಂಡಿದೀನಿ. ಈ ಈರುಳ್ಳಿ ಎಲ್ಲ ಬೇಯೋದಕ್ ಹಾಕಿದೀನಿ. ಇವತ್ತು ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ. ತುಂಬಾ ದಿನಗಳಿಂದ ನನ್ಗೆ ಪೂರಿ ತಿನ್ಬೇಕಂತ ಅನ್ಸ್ತಾ ಇತ್ತು, ಹಂಗಾಗಿ ಸುಮಾರಷ್ಟು ಹೊತ್ತು ಹುಡುಕದೆ, ಬಾಣ್ಲೆ ಯಾವ್ದು ಸಿಕ್ಕಿಲ್ಲ ಇವತ್ತು. ಪ್ಲೇಟ್ ಅಲ್ಲೇ ಹಾಕ್ಬಿಟ್ಟಿದೀನಿ, ಅಂದ್ರೆ ಪೂರಿ ಹಿಟ್ಟನ್ನ ಕಲ್ಸೋದಕ್ಕೆ. ಮೊದ್ಲಿಗೆ ಸಕ್ಕರೆ ಮತ್ತೆ ಉಪ್ಪು ಎರಡನ್ನೂ ಕೂಡ ಸೇರ್ಸಿದ್ದೆ, ನಂತರ ಸ್ವಲ್ಪ ನೀರ್ ಹಾಕಿದ್ದೆ. ಹಂಗೆ ಸ್ವಲ್ಪ ಈ ರವಾ ಬರ್ತದಲ್ವಾ, ಈ ಬಾಂಬೆ ರವಾ, ಉಪ್ಪಿಟ್ಟು ಮಾಡುವಂತಹ ರವಾ ಒಂದು 2-3 ಸ್ಪೂನ್ ಅಷ್ಟು ಹಾಕಿದ್ದೆ. ನಂತರ ಗೋಧಿ ಹಿಟ್ಟು, ಈ ಹಿಟ್ಟನ್ನ ನಾನೇ ಮಿಲ್ ಮಾಡಿಸ್ಕೊಂಡ್ ಬಂದಿರುವಂತದ್ದು. ಗೋಧಿನ ತೊಳೆದು ಒಣ ಹಾಕ್ಬಿಟ್ಟು ಹಿಟ್ ಮಾಡಿಸ್ಕೊಂಡ್ ಬಂದಿದ್ದೆ. ಅವನ್ನೆಲ್ಲ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಕೂಡ ಬೆಂದ್ಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ನಾನಿಲ್ಲಿ ಬೇಯಿಸಿದಂತಹ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು, ಇದಕ್ಕೆ ಮತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಏನು ಕೂಡ ಸೇರ್ಸೋದಿಲ್ಲ ಪಲ್ಯಕ್ಕೆ. ಅಷ್ಟರಲ್ಲಿ ನಾನು ಹಿಟ್ಟು ಕೂಡ ಇನ್ನೊಮ್ಮೆ ಚೆನ್ನಾಗಿ ನಾದ್ಬಿಟ್ಟು ಇಟ್ಟಿದ್ದೆ. ನಾನೊಂದು 10-12 ಪೂರಿ ಆದ್ರೆ ಸಾಕು ಅಂತ ಹಿಟ್ಟನ್ನ ಕಲ್ಸಿದ್ದಾಗಿತ್ತು. ತಿಂತೀನಿ ಡಯಟ್ ಅದ ಪೂರಿ ಹಿಟ್ಟನ್ನ ಕಲ್ಸಿ ಒಂದ್ 10 ನಿಮಿಷ ಬಿಟ್ಟಿದ್ದೆ. 10 ನಿಮಿಷದ ನಂತರ ಚೆನ್ನಾಗಿ ನಾದ್ಬಿಟ್ಟು ನಾನು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. 11 ಪೂರಿ ಮಾಡಿದ್ದೆ. ಪಾಪು ಹತ್ರ ಪೂರಿ ತಿನ್ನು ಮಗನೆ ಅಂತಂದ್ರೆ ನಾನ್ ಡಯಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದ ಪಾಪು. ಸುಮ್ನೆ ತಮಾಷೆಗೆ ಹೇಳ್ತಾ ಇರೋದಾಯ್ತಾ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮೈದಾ ಹಿಟ್ಟು ತರೋದು ನಾವು ತುಂಬಾ ಕಡಿಮೆ. ವರ್ಷದಲ್ಲಿ 1-2 ಸಾರಿ ತಂದ್ರೆ ಜಾಸ್ತಿ ತರೋದೇ ಇಲ್ಲ ನಾವು. ಹಂಗಾಗಿ ಆದಷ್ಟು ನಾನು ಗೋಧಿ ಹಿಟ್ಟನ್ನೇ ಉಪಯೋಗಿಸೋದಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ. ಅದ್ರಲ್ಲಿ ಬೇರೆ ಇವಾಗ ನಾನೇ ಹಿಟ್ ಮಾಡಿಸ್ಕೊಂಡ್ ಬರ್ತೀನಿ ಈ ತರ. ತುಂಬಾ ಚೆನ್ನಾಗಿ ಉಬ್ಕೊಂಡ್ ಕೂಡ ಬಂತು. ನಾನ್ ಮತ್ತೆ ಇದಕ್ಕೆ ಸೋಡಾ ಏನು ಕೂಡ ಹಾಕಿರ್ಲಿಲ್ಲ. ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದೆ, ಚೆನ್ನಾಗೆ ಬಂದಿತ್ತು ಆಯ್ತಾ. ಅಂದ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗೆ ಬಂದಿತ್ತು ಪೂರಿ. ಕೆಲವೊಂದು ಪೂರಿ ಉಬ್ಕೊಂಡ್ ಬಂದಿಲ್ಲ, ಕೆಲವೊಂದು ಪೂರಿ ಚೆನ್ನಾಗಿ ಉಬ್ಕೊಂಡ್ ಬಂತು. ಈ ಬಾಣ್ಲೆದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇದನ್ನ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ಟೀ ಕುಡಿಯೋ ಕಪ್ ಅಲ್ಲಿ 1 ಕಪ್ ನಷ್ಟು ನಾನು ಎಣ್ಣೆ ಹಾಕಿರ್ಬಹುದು ಅಷ್ಟೇನೆ. ಸಾಮಾನ್ಯವಾಗಿ ಪೂರಿ ಬನ್ಸ್ ಎಲ್ಲ ಕರಿಯುವಾಗ ನಾನು ಇಷ್ಟೇ ಎಣ್ಣೆ ಹಾಕೊಳ್ತೀನಿ. ಮಾರನೇ ದಿನ ಪಲ್ಯಕ್ಕೆ ಅಥವಾ ದೋಸೆಗೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡ್ಬಿಡ್ತೀನಿ. 1-2 ದಿನದಲ್ಲಿ ಖಾಲಿ ಆಗ್ಬಿಡ್ತದೆ ಎಣ್ಣೆ ಈ ತರ. ತುಂಬಾ ದಿನಗಳಾಗಿತ್ತು ನಮ್ಮನೆಯಲ್ಲಿ ಪೂರಿ ಮಾಡ್ದೇನೆ. ನನಗೂ ಕೂಡ ತಿನ್ಬೇಕಂತ ಅನ್ಸ್ತಾ ಇತ್ತು. ಇವತ್ತು ಚಪಾತಿ ಬದಲು ನಾನು ಪೂರಿ ಮಾಡಿದ್ದೆ ಆಯ್ತಾ. ಹಂಗೆ ಪೂರಿ ಕೂಡ ಎಲ್ಲ ರೆಡಿ ಆಯ್ತು. ನಂತರ ಪಾಪುಗ್ ಕರಿಯೋದಕ್ಕೆ ಅಂತ ನಾನು ಕೆಳಗಡೆ ಹೋಗಿದ್ದೆ. 12 ಪೂರಿ ಆಗುವಷ್ಟು ಮಾಡಿದ್ದೆ. ಪೂರಿ ನಮ್ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ಎಣ್ಣೆ ಎಣ್ಣೆ ಅಂತ ಅವ್ರು ಅಷ್ಟು ಇಷ್ಟ ಪಡೋದಿಲ್ಲ.
ನನ್ಗೆಲ್ಲಾದ್ರೂ ಅಪರೂಪಕ್ಕೆ ಆಸೆ ಆಗ್ತದೆ ತಿನ್ಬೇಕು ಅಂತ. ಅವರು ಚಪಾತಿ ಮಾತ್ರ ಅಂದ್ರೆ ಈ ಗುರುವಾರ ಎಲ್ಲ ಸಾಮಾನ್ಯವಾಗಿ ನಾನು ಚಪಾತಿನೇ ಮಾಡುವಂತದ್ದು. ಹಂಗೆ ನನ್ ಪಾಪುಗೆ ಕರಿಯೋದಕ್ಕೆ ಅಂತ ಕೆಳಗಡೆ ಹೋಗಿದ್ದ. ಪೂರಿ ಆಗೋಷ್ಟರಲ್ಲಿ ಪಾಪು ಕೆಳಗಡೆ ಹೋಗ್ಬಿಟ್ಟಿದ್ದ. ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದ. ಆ ಏನ್ ಮಾಡ್ತಾ ಇದ್ದೆ ಚಿಕ್ಕಮ್ಮ ಅಂತೆಲ್ಲ ಅವಾಗ ಕೇಳ್ತಾ ಇದ್ದ. ಅವ್ರ ಮಮ್ಮಿ ಊಟ ಮಾಡ್ಲಿಲ್ಲ ಅಂತಂದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನನ್ಗೆ ಡಯಟ್ ಅಂತ ಹೇಳ್ಬಿಟ್ಟು ಹೋಗಿದ್ದ. ಪಾಪುಗೂ ಕೂಡ ಪೂರಿ ಕೊಟ್ಟೆ ನಂತರ ಕರ್ದ್ಬಿಟ್ಟು, "ಅಕ್ಕ ಊಟ ಬೇಡ ತಿನ್ಕೊಂಡ್ ಬಾ" ಅಂದ್ರು. ಪಾಪು ಒಂದೇ ಪೂರಿ ತಿಂದಿರುವಂತದ್ದು. ನಂತರ ನಾನು ಕೂಡ ಕುತ್ಕೊಂಡು ಪೂರಿ ತಿಂತಾ ಇದ್ದೆ. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಆಯ್ತಾ. ಗುರುವಾರ ಮತ್ತೆ ರಾತ್ರಿ ಏನು ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ. ಶುಕ್ರವಾರ. ವೀವರ್ಸ್ ಒಬ್ರು ನನ್ಗೆ ಹೇಳಿದ್ರು, "ಅಡುಗೆ ಕೃಷ್ಣ ಭಟ್ಟರ ಪುಳಿಯೋಗರೆ ತಂದು ಟ್ರೈ ಮಾಡಿ ವಿದ್ಯಾ ಅವರೇ ಚೆನ್ನಾಗಿರ್ತದೆ" ಅಂತ. ಆ ನಾನು ಕೂಡ ತಂದಿದ್ದೆ, ನೋಡೋಣ ಟ್ರೈ ಮಾಡೋಣ ಅಂತ. ಚೆನ್ನಾಗಿತ್ತು. ನಾನು ಪುಳಿಯೋಗರೆ ಎಲ್ಲ ಮಾಡೋದು ತುಂಬಾ ಕಡಿಮೆ. ಒಂದ್ 2 ತಿಂಗಳಿಗೊಮ್ಮೆ ಈ ತರ ಎಲ್ಲ ಮಾಡ್ಕೊಳ್ತೀನಿ ಅಥವಾ ತಿಂಗಳಿಗೊಮ್ಮೆ ಈ ತರ ಎಲ್ಲ ಮಾಡ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿತ್ತು. ನಾನು ಸ್ಪರ್ಶ ಅಥವಾ GRB ಬಳಸೋದು ಜಾಸ್ತಿ ಪುಳಿಯೋಗರೆ ಪ್ಯಾಕೆಟ್ ಅನ್ನ. ಎಸ್ ಹಾ ಅಲ್ಲೇ ಚಪ್ಪಲ್ ಹಾಕೊಂಡು ಇದ್ದಲ್ಲೆಲ್ಲ ಇದಾಕಂತ್ರಿ ಇಲ್ಲ ಇಲ್ಲ ಹಾಕುದಿಲ್ಲ, ಪೇಪರ್ ಮೇಲೆ ಹಾಕ. ತರಕಾರಿ ಎಷ್ಟಾಯ್ತ್ರಿ? ಹಂಗಾರೆ ಈಗ ನಾವು ದುಡ್ಡು ಪಾಲ್ ಹಾಕೋಣದ ಹೆಂಗೆ? ನೀವು ಕೇಳ್ಕೊ ತಗೊಳೋದಲ್ವ? ನಾ ಹೇಳಿ ಕಳ್ಸಿದ್ದೆಲ್ಲ ಬಟಾಟಿಗೆಲ್ಲ ಎಷ್ಟೆಷ್ಟು ಕೇಳಿ. ತಡಿ ನೆನ್ಪು ಮಾಡ್ಕೊಂತ ಒಂದೇ ಸಲ ಹೇಳ್ಕೊಬೇಡ. ಹಾ ನಮ್ಮ ಮನೆಯವ್ರು ಇವತ್ತು ಸಂತೆಗೆ ಹೋಗಿದ್ರು. ಮನೆಯಲ್ಲಿ ತರಕಾರಿ ಏನು ಇರ್ಲಿಲ್ಲ, ಸೊಪ್ಪೆಲ್ಲಾನು. ಹಂಗಾಗಿ ಸಂತೆಗೆ ಹೋಗಿದ್ರು. ಪಾಪುಗೆ ಜ್ವರ ಇತ್ತು ಅಂತ ಸ್ಕೂಲಿಗೆ ಕಳ್ಸಿರ್ಲಿಲ್ಲ. ಪಾಪು ಜೋಳ ತರ್ಬೇಕು, ಸಣ್ಣ ಪಪ್ಪ ಸಂತೆಗೆ ಹೋಗುವ ಅಂತ ಹೇಳ್ತಾ ಇದ್ದ. ಹಂಗಾಗಿ ಪಾಪು ಕರ್ಕೊಂಡ್ ಹೋಗಿದ್ರು. ಅವನಿಗೆ ಜೋಳ ಮತ್ತೆ ಈ ಸ್ವಲ್ಪ ಅಂಡೆ ಎಣ್ಣೆನಲ್ಲಿ ಕರಿಯುವಂತದ್ದು, ಅದು ಬೋಟಿ ಅಂತ ಹೇಳ್ತಾರೆ ಅದಕ್ಕೆ ಅಂತ ಅನ್ಕೊಂಡಿದೀನಿ. ಅದನ್ನೆಲ್ಲ ತಂದಿದ್ರು. ಹಾಗೆ ಈ ಹರ್ಗೆ ಸೊಪ್ಪು, ಇನ್ನ ಬೆಂಡೆಕಾಯಿ, ಮೂಲಂಗಿ ಎಲ್ಲ ತಂದಿದ್ರು. ಅಂಗಳದಲ್ಲಿ ಇಡ್ಬೇಡ ಅಂತ ಹೇಳಿದ್ರು. ಹಂಗಾಗಿ ನಾನು ಅಲ್ಲೇ ಟೇಬಲ್ ಮೇಲೆ ಇಟ್ಕೊಂಡು ತರಕಾರಿ ಎಲ್ಲ ಅಂದ್ರೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡೆ. ನನ್ಗೆ ಮತ್ತೆ ಅಕ್ಕಂಗೆ ಇಬ್ರಿಗೂ ತಂದಿದ್ರು. ಅಕ್ಕ ಸ್ವಲ್ಪ ಟೊಮೆಟೊ ಅದನ್ನೆಲ್ಲ ತರ್ಸಿದ್ರು. ನಾನಿಲ್ಲಿ ಹರ್ಗೆ ಸೊಪ್ಪನ್ನೆಲ್ಲ ಕೆಳಗಡೆ ತಗೊಂಡ್ ಹೋಗ್ಬಿಟ್ಟು ನೀಟಾಗಿ ತೊಳ್ಕೊಂಡ್ ಬಂದೆ. ನಾನ್ ಸೊಪ್ಪುಗಳೆಲ್ಲ ತೊಳೆಯೋದಕ್ ಸಾಮಾನ್ಯವಾಗಿ ಕೆಳಗಡೆನೆ ಹೋಗ್ತೀನಿ. ಇಲ್ಲಿ ಸಿಂಕ್ ಅಲ್ಲಿ ಅಂದ್ರೆ ಸೊಪ್ಪೆಲ್ಲ ತೊಳೆಯೋದಕ್ ಸರಿ ಹೋಗೋದಿಲ್ಲ ಅಂತ ಹೇಳಿ ಇವತ್ತು ಹರ್ಗೆ ಸೊಪ್ಪು ಜಾಸ್ತಿನೇ ತಂದಿದ್ರು. ನಮ್ಮನೆಯವ್ರಿಗೆ ಸ್ವಲ್ಪ ಇಷ್ಟ ಈ ಸೊಪ್ಪುಗಳೆಲ್ಲ ಅಂತಂದ್ರೆ, ಅವ್ರಿಗೆ ಪಲ್ಯ ಮಾಡ ಹಾಕಿದೀನಿ ಇವತ್ತು. ಹಾಗೆ ಸಂಜೆ ಕೂತ್ಕೊಂಡು ಒಂದು ಸೀರೆಗೆ ಫಾಲ್ ಹಚ್ತಾ ಕುಂತಿದ್ದೆ. ಇವತ್ತು ಶನಿವಾರ ರಾತ್ರಿ ಸುಮಾರು 10 ಗಂಟೆ. ಇವಾಗ ಸಿಗ್ತಾ ಇದ್ದೀನಿ. ಗುರುವಾರ ವ್ಲಾಗ್ ಅನ್ನ ಶುರು ಮಾಡಿದೆ. ಹಾಗೆ ಮತ್ತೆ ಏನು ವಿಡಿಯೋನೇ ನಾನು ಜಾಸ್ತಿ ರೆಕಾರ್ಡ್ ಮಾಡ್ಲಿಲ್ಲ. ನನಗೂ ಕೂಡ ಬುಧವಾರ ಹಿಂಗೆ ಸ್ವಲ್ಪ ಹುಷಾರ್ ತಪ್ಪಿತ್ತು. ಹಾಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ನನಗೂ ಕೂಡ. ಅಂದ್ರೆ ಯಾವ್ದ್ರ ಬಗ್ಗೆನೂ ತೀರಾ ಆಸಕ್ತಿನೇ ಇರ್ಲಿಲ್ಲ. ವಿಡಿಯೋ ಕೂಡ ಮಾಡಿಲ್ಲ. ಹಾಗೆ ಏನ್ ಸ್ಪೆಷಲ್ ಅಡ್ಗೆ ಕೂಡ ಇರ್ಲಿಲ್ಲ ಮನೆಯಲ್ಲಿ, ಆಯ್ತಾ. ಹಂಗಾಗಿ ಜಾಸ್ತಿ ಏನು ಬ್ಲಾಗ್ ಮಾಡ್ಲಿಲ್ಲ ನಾನು. ಚಿಕ್ಕ ಬ್ಲಾಗ್ ಆದ್ರೂ ಸರಿ, ಸೋಮವಾರದಿಂದ ವಿಡಿಯೋ ಹಾಕೋಣ ಅಂತ ಈ ಬ್ಲಾಗ್ ಅನ್ನ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.